ಶಿವಾಜಣ್ಣವ್ರು ಹೇಳಿದಾಗ ಇದು ಬರೇ ಟ್ರೇಲರ್ ಅದ. ಜಿಲ್ಲಾಧಿಕಾರಿಗಳಿಗೆ ಈ ವೇದಿಕೆ ಮುಖಾಂತರ ನಾವು ಹೇಳಕ್ ಇಚ್ಛೆ ಪಡ್ತೀವಿ. ಯಾಕ್ರಪ್ಪ 23ನೇ ತಾರೀಕಿನ ದಿನ ಅದಾದ್ರೆ ಇವತ್ತು 28ನೇ ತಾರೀಕಿಗೆ ನಾವು ಸಮಾಜದವ್ರು ಎದ್ದು ಬಂದಾಗ ನೀವು ಅಲ್ಲಿ ಅರೆಸ್ಟ್ ಮಾಡುವಂತ ಕೆಲಸ ನೀವು ಇವತ್ತಿನ ದಿನ, ಅದು ಸ್ವಜಾತಿಯವರನ್ನ ಅರೆಸ್ಟ್ ಮಾಡಿ ಅದನ್ನ ಮುಚ್ಚಿ ಹಾಕುವಂತ ಕೆಲಸ ನೀವೇನು ಇವತ್ತಿನ ದಿನ ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದೀರಿ. ಇವತ್ತ ಬಾಗೇವಾಡಿ ಸಬ್ ಡಿವಿಷನ್ ಪೊಲೀಸ್ ಅಧಿಕಾರಿಗಳ ಮೇಲೆ ನಾವು ಯಾರ್ದು ವಿಶ್ವಾಸ ಇಲ್ಲ. ದಯವಿಟ್ಟು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ, ಇದಕ್ಕೊಂದು ವಿಶೇಷ ತಂಡನ ರಚನೆ ಮಾಡಬೇಕು, ಇಲ್ಲಾಂದ್ರೆ ಸಿಒಡಿ ತನಿಖೆ ಕೊಡಬೇಕು ನಿಷ್ಪಕ್ಷಪಾತವಾಗಿ. ಇವತ್ತಿನ ದಿನ ಅಲ್ಲಿ ಯಾರಿಗೋ ಒಬ್ರಿಗೆ ಕೈ ಬಿಡೋದು, ಅವ್ರು ನಮ್ಮವರನ್ನ ಹಾಕಿ ಈ ಕೇಸ್ ಮುಚ್ಚುವಂತ ಹುನ್ನಾರ ನೀವೇನು ಇವತ್ತಿನ ದಿನ ಮಾಡ್ತಾ ಇದ್ದೀರಿ. ಮುಂದಿನ ದಿನಮಾನಗಳಲ್ಲಿ ಈ ಸಮಾಜ ನಿಮ್ಮನ್ನ ಗಮನಿಸ್ತಾ ಇದೆ. ದಯವಿಟ್ಟು ನೀವೇನಾದ್ರೂ ಈ ನಮ್ಮೆಲ್ಲ ಪ್ರಮುಖರು ಹೇಳಿದ ಪ್ರಕಾರ ನೀವು ಕ್ರಮ ಕೈಗೊಳ್ಳಲ್ತಿದ್ರ, ಆ ಇಬ್ಬರು ಒಬ್ಬಕ್ಕೇನು ಲೇಡಿ ಅದಾರ ಮತ್ತು ಇನ್ನಿಬ್ಬರನ್ನ ಏನ್ ಇವತ್ತಿನ ದಿನ ನೀವು ಕೈ ಬಿಟ್ಟು ಅವರನ್ನ ಕೂಡಿ ಇವತ್ತು ಬಂಧನ ಮಾಡ್ತಾ ಇಲ್ಲ. ಒಂದು ವೇಳೆ 8 ದಿನ ಏನು ಸಮಾಜ ಮುಖಂಡರು ಗಡುವು ಕೊಟ್ಟಿದ್ದಾರೆ, ಆ ಗಡುವಿನ ಒಳಗೆ ಒಂದು ವೇಳೆ ಏನಾದ್ರೂ ನೀವು ಬಂಧನ ಮಾಡದೇ ಇದ್ರೆ ಅದು ಮುಂದಿನ ಎಲ್ಲ ಆಗು ಹೋಗುಗಳಿಗೆ ಈ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ನೇರ ಹೊಣೆ ಆಗ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇವೆ. ಇವತ್ತಿನ ದಿನ ನಮ್ಮ ಶಿವಾಜಿಮಾರ್ ಮಾತಾಡೋ ಮುಂದೆ ಕೆಲವೊಂದು ಮಾತುಗಳನ್ನ ಮಾತಾಡಿದ್ರು. ಆದ್ರೆ ಈ ನಮ್ಮ ಹಿಂದುಳಿದ ದಲಿತ ಸಮುದಾಯದ ವ್ಯಕ್ತಿ ಹೆಣ್ಮಗಳದಾಳತ್ತೇಳಿ 5 ದಿನ ಬಂದದ, ಇದು ನಮಗ್ ಗೊತ್ತ. ನೀವು ಹೇಳ್ಬೋದು ಇವತ್ತು ಯಾರಿದ್ರು ಬೇರೆ ಯಾರಿದ್ರು 2ನೇ ದಿನದಲ್ಲಿ ಇವತ್ತಿನ ದಿನ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಆಗುವುದು, ಹೋರಾಟ ಆಗುವುದು ನಾವೆಲ್ಲ ನೋಡಿದೀವಿ. ಇವತ್ತು 5 ದಿನ ಆಯ್ತ್ರಿ, ಇದು 5 ದಿನ ಆಯ್ತು. ದಯವಿಟ್ಟು ತಾವ್ಯಾರು ತಪ್ಪು ತಿಳ್ಕೊಬೇಡ್ರಿ. 5 ದಿನ ಆಯ್ತು, ಎಲ್ಲಿ ಒಂದ್ ಸುದ್ದಿ ಇಲ್ಲ ಇದು. ಯಾಕ ಒಂದ್ ದಲಿತ ಸಮುದಾಯದ ಹೆಣ್ಮಗಳತ್ತೇಳಿ ಈಗ ಅನ್ಯಾಯ ಆಗ್ತದ ಹೆಂಗ? ನಾವ್ ಹೇಳ್ತೀವಿ, ನಾವೇನ್ ಎದ್ರಾಗೂ ಕಂಬಿಲ್ಲ. ನಾವು ಈ ಜಿಲ್ಲೆಯಲ್ಲಿ ಬಹುಸಂಖ್ಯಾತರ ಇದ್ದೀವಿ. ನಾವು ನಮ್ಮ ಸಮುದಾಯದ ಸ್ವಾಭಿಮಾನಕ್ಕೆ ಏನಾದ್ರೂ ಪ್ರಶ್ನೆ ಬಂದ್ರ ಅದು ಯಾವ ಮಟ್ಟಕ್ಕೆ ಹೋಗ್ಲಿಕ್ಕೂ ಸಹಿತ ಈ ಸಮಾಜ ಹಿಂದೆ ಹೋಗೋದಿಲ್ಲ ಅನ್ನುವಂತ ಮಾತನ್ನು ಸಹಿತ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತೇವೆ ನಾವು ಇವತ್ತಿನ ದಿನ. ತಕ್ಷಣ ಆ ಏನಿಬ್ರು ಇದಾರ, 2-3 ಜನ ಅವರನ್ನ ತಕ್ಷಣ ಬಂಧನ ಮಾಡಬೇಕು ಮತ್ತು ಆ ಬಾಗೇವಾಡಿ ಸಬ್ ಡಿವಿಷನ್ ಯಾವ ಪೊಲೀಸ್ ಅಧಿಕಾರಿಗಳ ಮೇಲೆ ಸಹಿತ ನಮ್ಗೆ ವಿಶ್ವಾಸ ಇಲ್ಲ. ಇದಕ್ಕೊಂದು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಬೇಕು, ಇಲ್ಲಾಂದ್ರೆ ಇದು ಸಿಒಡಿ ತನಿಖೆ ಆಗ್ಬೇಕು. ಯಾರು ತಪ್ಪಿತಸ್ಥರದಾರ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕನ್ನುವಂತ ಒಂದು ಆಗ್ರಹವನ್ನ ಈ